ಹಾಯ್ ಎಲ್ಲರಿಗೂ ಐಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಜಾಗ ಯಾವುದು ಅಂತ ನೋಡ್ತಾ ಇದ್ದೀರಾ? ಶಿವನು ತನ್ನ ಸತಿಯನ್ನು ಕಳೆದುಕೊಂಡ ಸ್ಥಳ ಇದೆ. ಹೌದು, ಇದು ಕೊಟ್ಟೂರು ಮಹಾದೇವನ ದೇವಾಲಯ. ಪುರಾಣಗಳ ಪ್ರಕಾರ ದಕ್ಷ ಮಹಾರಾಜ ಇಲ್ಲಿ ದಕ್ಷಯಾಗ ಮಾಡಲು ತೀರ್ಮಾನಿಸಿ ಎಲ್ಲರಿಗೂ ಆಹ್ವಾನ ಕೊಡುತ್ತಾನೆ. ಆದರೆ ಇವರ ಮಗಳಾದ ಸತಿ ಮತ್ತು ಶಿವನನ್ನು ಆಹ್ವಾನಿಸುವುದಿಲ್ಲ. ಕಾರಣ ಸತಿಯದು ಪ್ರೇಮ ವಿವಾಹ. ಹೀಗೆ ಇರುವಾಗ ಸತಿ ಶಿವನ ಬಳಿ ಈ ಯಾಗವನ್ನು ನೋಡಬೇಕೆಂಬ ಅನುಮತಿ ಕೋರುತ್ತಾಳೆ. ಆಗ ಶಿವನು ಹೇಳುತ್ತಾರೆ, ನೀನು ಹೋಗಿ ಬಾ, ನಿನ್ನ ತಂದೆ ನಿನ್ನನ್ನು ಸ್ವಾಗತಿಸಿದರೆ ಮಾತ್ರ ನೀನು ಮರಳಿ ಬರಬೇಕು ಎಂದು ತಿಳಿಸಿದಾಗ ಸತಿ ಆ ಯಾಗಕ್ಕೆ ಹೋಗುತ್ತಾಳೆ. ಆಗ ಆ ದಕ್ಷ ಮಹಾರಾಜ ಅವಳನ್ನು ಸ್ವಾಗತಿಸದೆ ಮಹಾದೇವನಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುತ್ತಾರೆ. ಇದರಿಂದ ಮನನೊಂದ ಸತಿ ಯಾಗ ನಡೆಯುತ್ತಿದ್ದ ಹೋಮಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಇದನ್ನು ತಿಳಿದ ಶಿವ ಕೋಪಗೊಂಡು ಉದ್ವಿಗ್ನನಾಗುತ್ತಾನೆ. ತನ್ನ ಮುಡಿಯ ಒಂದು ಭಾಗವನ್ನು ಭೂಮಿಗೆ ಎಸೆದಾಗ ಅದರಿಂದ ಜನಿಸಿದ ವೀರಭದ್ರನು ಬಂದು ದಕ್ಷ ಮಹಾರಾಜನ ತಲೆ ಕಡಿದು ಸಂಹಾರ ಮಾಡುತ್ತಾನೆ. ಇದರಿಂದ ಯಾಗ ನಿಂತು ಹೋಗುತ್ತದೆ. ಇದನ್ನು ಕಂಡ ದೇವಾನುದೇವತೆಗಳು ಯಾಗ ಅರ್ಧಕ್ಕೆ ನಿಂತು ಹೋದರೆ ಕೆಡುಕು ಆಗುತ್ತದೆ ಎಂದು ಶಿವನ ಮನವೊಲಿಸಿ ಯಾಗಕ್ಕೆ ಕೊನೆಯದಾಗಿ ಬಲಿ ಕೊಟ್ಟಂತಹ ಮೇಕೆಯ ಕತ್ತನ್ನು ತಂದು ದಕ್ಷ ಮಹಾರಾಜನಿಗೆ ಜೋಡಿಸಿ ಪುನರ್ಜನ್ಮ ನೀಡುತ್ತಾನೆ ಶಿವ. ನಂತರ ಶಿವ ಉದ್ಭವ ರೂಪದಲ್ಲಿ ಇಲ್ಲೇ ನೆಲೆಗೊಂಡಿರ್ತಾನೆ ಎಂಬ ನಂಬಿಕೆಯೂ ಸಹ ಇದೆ ಅಂತ ಹೇಳಲಾಗ್ತಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ಸ್.